ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಹಾಸನ ಜಿಲ್ಲೆಯ ಘಟಕದ ವತಿಯಿಂದ ಮಾರ್ಚ್ 7 ಮತ್ತು 8ರಂದು ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲು ಸಿದ್ದತೆಗಳು ಪೂರ್ಣಗೊಂಡಿವೆ. ಸಮಾನತೆ, ಸ್ವಾತಂತ್ರ್ಯ ಮತ್ತು ಮಾನವೀಯ ಗೌರವಕ್ಕಾಗಿ ಮಹಿಳೆಯರ ಒಗ್ಗಟ್ಟಿನ ಹೋರಾಟವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ 2 ದಿನಗಳ ಕಾಲ ಜಾಥಾ, ಸಾರ್ವಜನಿಕ ಸಮಾವೇಶ, ಮೌನ ಜಾಗೃತಿ ಕಾರ್ಯಕ್ರಮ ಹಾಗೂ ವಿಚಾರ ಸಂಕಿರಣಗಳನ್ನು ಆಯೋಜಿಸಲಾಗಿದೆ ಎಂದು ಸಮತಾ ಬಿಜಿವಿಎಸ್ನ ಸಂಚಾಲಕಿ ಮಮತಾ ಶಿವು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಿವೃತ್ತ ಉಪನಿರ್ದೇಶಕಿ ವಿ ಗೀತಾ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿದ ಅವರು, ಮಾರ್ಚ್ 7ರಂದು ಬೆಳಗ್ಗೆ 9 ಗಂಟೆಯ ಹಾಗೆ 30 ನಿಮಿಷಕ್ಕೆ ಮಹಾರಾಜ ಉದ್ಯಾನವನದಲ್ಲಿರುವ ಬಯಲು ರಂಗಮಂದಿರದಲ್ಲಿ ಜಾಥಾಗೆ ಚಾಲನೆಯನ್ನು ದೊರೆಯಲಿದ್ದು, ನಂತರ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕ ಸಮಾವೇಶ ನಡೆಯಲಿದೆ ಎಂದು ಗೀತಾ ತಿಳಿಸಿದ್ದಾರೆ. ಮಾರ್ಚ್ 8ರಂದು ಮಹಿಳಾ ದೌರ್ಜನ್ಯ ಕುರಿತು ವಿಚಾರ ಸಂಕಿರಣ ನಡೆಯಲಿದ್ದು, ವಿವಿಧ ತಜ್ಞರ ಭಾಗವಹಿಸಲಿದ್ದಾರೆ. ಮಹಿಳೆಯರ ಮೇಲಿನ ಹಿಂಸಾಚಾರದ ವಿರುದ್ಧ ಒಗ್ಗಟ್ಟಿನ ಧ್ವನಿ ಎತ್ತಲು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಅವರು ಮನವಿ ಮಾಡಿದ್ದಾರೆ. ಕೆಲವೊಂದು ಬದಲಾವಣೆಗೆ ಅಲ್ಲಿ ಒಂದು ಬೇಸ್ಮೆಂಟ್ ಹಾಕಿಕೊಟ್ಟಿದ್ದಾರೆ. ಈಗ 14ನೇ ಜಿಲ್ಲೆ ಅಂತ ಹೇಳಿ ಅವರು ಈಗ ಬಂದಿದ್ದಲ್ಲ, ಈಗಾಗಲೇ ಕಳೆದ 8 ತಿಂಗಳಿಂದನೂ ಕೂಡ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಹಾಸನ ಘಟಕದಿಂದ ಕಾರ್ಯಕ್ರಮಗಳು ನಡೀತಾ ಇದೆ. ಅರಿವಿನ ಪಯಣ ಅಂತ ಹೇಳಿ ಹದಿಹರಿಯದ ಮಕ್ಕಳನ್ನ ನಾವು ಗಮನದಲ್ಲಿಟ್ಕೊಂಡು ಅವ್ರದ್ದು ಬಾಲಗರ್ಭಿಣಿಯರಿರ್ಬೋದು, ಬಾಲ್ಯ ವಿವಾಹ ಆಗ್ತಾ ಇರುವಂಥದ್ದು ಇರ್ಬೋದು, ಅವರ ಸಮಸ್ಯೆಗಳನ್ನ ಒಳಗೊಂಡಂತೆ ಒಂದು ಕಿರು ಹೊತ್ತಿಗೆ ಅರಿವಿನ ಪಯಣ ಅಂತ ಹೇಳಿ ಒಂದು ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ಒಂದು ಪುಸ್ತಕ ಮಾಡಿ ಮತ್ತು ಅಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿಗೆ ನಾವು ತರಬೇತಿ ಕೊಟ್ಟು ಪ್ರತಿ ಶಾಲಾ ಮತ್ತು ಕಾಲೇಜು ಅಂದರೆ 18 ವರ್ಷದ ಒಳಗಿನ ಮಕ್ಕಳುಗಳಿಗೆ ಅರಿವಿನ ಪಯಣ ಅಂತ ಹೇಳಿ ಒಂದು ರೂಪಕ ಮತ್ತು ಹಾಡು ಅವ್ರ ಜೊತೆಗೆ ಸಂವಾದ ಮಾಡೋದ್ರ ಮೂಲಕ ಜಾಗೃತಿ ಮೂಡಿಸಿರುವಂಥದ್ದು. ಮತ್ತು ಈ ಕಾರ್ಯಕ್ರಮದ ಭಾಗವಾಗಿ ಅಧ್ಯಯನ ಶಿಬಿರ ಅಂತ ಹೇಳಿ ಇಲ್ಲಿ ಹಾಸನದಲ್ಲಿ ಒಂದು 80 ಜನನ ಒಳಗೊಂಡಂತೆ ಒಂದು ಅಧ್ಯಯನ ಶಿಬಿರ ಮಾಡಿ ಅವರನ್ನು ಕೂಡ ಕಾಲೇಜುಗಳಿಗೆ ಅಂದರೆ ಡಿಗ್ರಿ ಕಾಲೇಜ್ ಇರ್ಬೋದು, PG ಕಾಲೇಜು, ನರ್ಸಿಂಗ್ ಕಾಲೇಜುಗಳಿಗೆ ಹೋಗಿ ಅವ್ರ ಜೊತೆಗೆ ಮಾತಾಡುವಂಥ ಸಂಪನ್ಮೂಲ ವ್ಯಕ್ತಿಗಳ ತರಬೇತಿ ಆಗಿದೆ. ಸೇವೆ ಸಲ್ಲಿಸಿದಾಗ ಕಂಡು ಬಂದಂಥ ಕೆಲವು ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಇದರಲ್ಲಿ ನಾನು ಸಕ್ರಿಯವಾಗಿ ನಾವು ತೊಡಗಿಸ್ಕೊಳ್ತಾ ಇದ್ದೇವೆ. ಕಾರಣ ಇಷ್ಟೇ, ಇದು 7-8ಕ್ಕೆ ಈ ಕಾರ್ಯಕ್ರಮ ಮುಕ್ತಾಯ ಆಗೋದಿಲ್ಲ. ಇದು ಒಂದು ಹಾಸನ ಜಿಲ್ಲೆಯಲ್ಲಿ ಒಂದು ಒಕ್ಕೂಟವನ್ನು ಸ್ಟ್ರಾಂಗ್ ಆಗಿ ರಚನೆ ಮಾಡಿಕೊಂಡು ಜಿಲ್ಲೆಯ ಯಾವುದೇ ಮೂಲೆಯಲ್ಲಿ ಯಾವುದೇ ಮಹಿಳೆ ಇರ್ಬೋದು, ಮಕ್ಕಳುಗಳ ಮೇಲೆ ಇರ್ಬೋದು, ದೌರ್ಜನ್ಯಗಳಾದಂಥ ಸಮಯದಲ್ಲಿ ಈ ಒಕ್ಕೂಟ ಸಕ್ರಿಯವಾಗಿ ಅವರಿಗೆ ಸಹಾಯ ಮಾಡುತ್ತೆ. ಎಲ್ಲ ವೈದ್ಯಾಧಿಕಾರಿಗಳಿದ್ದಾರೆ, ಲೀಗಲ್ ಪರ್ಸನ್ಸ್ ಇದ್ದಾರೆ, ಅಂದರೆ ಲಾಯರ್ಸ್ ಇದ್ದಾರೆ, ಮತ್ತು ಬೇರೆ ಬೇರೆ ಸಂಘಟನೆಗಳಲ್ಲಿ ಕಾರ್ಯನಿರ್ವಹಿಸಿದಂಥ ಮಹಿಳೆಯರೆಲ್ಲ ಒಕ್ಕೂಡಿ ಈ ಒಂದು ಒಕ್ಕೂಟವನ್ನು ಬಲಗೊಳಿಸ್ಕೊಳ್ಳೋದ್ರ ಜೊತೆಗೆ ನಿಮ್ಮೆಲ್ಲರ ಸಹಕಾರ ನಮಗೆ ಮುಖ್ಯವಾಗಿದೆ. ಮುಖ್ಯವಾಗಿ ಇವತ್ತು ನಾವು 2026ನೇ ಇಸ್ವಿಲಿದ್ದರೂ ಸಹ ಸಾಕಷ್ಟು ಕಾನೂನುಗಳಿದ್ದರೂ ಸಹ ಮಹಿಳೆಯರ ಮೇಲೆ ಒಂದು ರೀತಿಯ ದೌರ್ಜನ್ಯ ಎಲ್ಲ ಕಡೆ ನಡೀತಾ ಇದೆ. ಮತ್ತು ಆಕೆ ಬಹಳ ಅಸಮಾನತೆಯನ್ನು ತನ್ನ ಕುಟುಂಬದಲ್ಲೇ ಇರ್ಬೋದು, ಸಮಾಜದಲ್ಲೇ ಇರ್ಬೋದು, ವಿವಿಧ ಕ್ಷೇತ್ರಗಳಲ್ಲಿ ಅನುಭವಿಸ್ತಾನೆ ಇದ್ದಾಳೆ. ಹಾಗಾಗಿ ಇದರ ಬಗ್ಗೆ ಒಂದು ಸಾರ್ವಜನಿಕವಾಗಿ ಒಂದು ಅವೇರ್ನೆಸ್ನ ಕೊಡುವಂತಹ ಈ ಒಂದು ಕಾರ್ಯಕ್ರಮ, ಈ ವೇದಿಕೆ ಮೂಲಕ ನಾನು ಎಲ್ಲ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಲ್ಲಿ ಕೋರುವುದೇನೆಂತಂದರೆ, ನಿಮ್ಮ ಶಿಕ್ಷಣ ಸಂಸ್ಥೆಯ ಎಲ್ಲ ಬೋಧಕ ವರ್ಗ ಮತ್ತು ಬೋಧಕೇತರ ವರ್ಗದವರನ್ನು ಈ 2 ದಿನದ ಕಾರ್ಯಕ್ರಮಗಳಿಗೆ ಕೊಟ್ಟು ಈ ಒಂದು ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಯಾಕೆಂತಂತಂದರೆ ಮನೆಯಲ್ಲಿ ಮೊದಲು ಶಿಕ್ಷಣ ಆಗಬೇಕು, ಲಿಂಗ ಸೂಕ್ಷ್ಮತೆ, ಲಿಂಗ ಸಮಾನತೆ ಬಗ್ಗೆ, ನಂತರ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಇದರ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸೋದು ಇವತ್ತಿನ ಒಂದು ಅತ್ಯವಶ್ಯಕವಾಗಿದೆ. ಈ ಒಂದು ಸಮಾರಂಭ ಯಶಸ್ವಿಯಾಗಬೇಕು ಅಂತಂದರೆ ಹೆಚ್ಚು ಸಮಾಜಕ್ಕೆ ಇದರ ಬಗ್ಗೆ ಅರಿವನ್ನು ಮೂಡಿಸಬೇಕು. ಅಂತಹ ಅರಿವು ಮೂಡಿಸುವ ಒಂದು ಜವಾಬ್ದಾರಿಯುತ ಕೆಲಸವನ್ನು ನೀವೆಲ್ಲರೂ ತುಂಬುವುದರಿಂದ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರನ್ನು, ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರನ್ನು ಕೋರುತ್ತೇನೆ. ಪತ್ರಿಕಾಗೋಷ್ಠಿಯಲ್ಲಿ ಪ್ರಸ್ತುತಿ ಸ್ತ್ರೀರೋಗ ತಜ್ಞೆ ಡಾ ಸಾವಿತ್ರಿ, ಡಾ ಧನಲಕ್ಷ್ಮಿ, MB ಪುಷ್ಪ, ಗೀತಾ, ತಾರಾಸ್ವಾಮಿ, ನಿರ್ಮಲಾ ಇತರರು ಉಪಸ್ಥಿತರಿದ್ದರು.